ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದರೆ ನಮ್ಮ ರೂಮ್ನ ಡೆಕೋರೇಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಇವಳ ಪ್ಲೇಸ್ ಮತ್ತು ನನ್ನ ಪ್ಲೇಸ್. ಅದಕ್ಕೆ ಇವಾಗ ಫಸ್ಟು ಮಾತಾಡು ಕೊಡಿ. ಹಾಂ ಮಾತಾಡು. ಸ್ವಲ್ಪ ನಾಚಿಕೆ ಗೈಸ್. ಬಂತು ನೋಡು, ಸಣ್ಣ ಹುಡುಗಿ ಮಾತಾಡಲಿ, ಇಂಟ್ರಡ್ಯೂಸ್ ಮಾಡಲಿ ಅಂತ ಬಿಟ್ಟರೆ ನನಗೆ ನಾಚಿಕೆ. ಅದಕ್ಕೆ ಡೈಲಾಗ್, ಅದಕ್ಕೆ ಫಸ್ಟ್ ಐಡಿಯಾನೇ ಇಲ್ಲ ಯಾವ ಥರ ಅಂತ. ನೋ ಇನ್ಸ್ಪೋಸ್, ಸೊ ವಿಲ್ ಗೆಟ್ ಸಮ್ ಇನ್ಸ್ಪೋಸ್. ಸ್ಟೇ ಟ್ಯೂನ್ ಗೈಸ್. ಇಷ್ಟೊತ್ತು ಹುಡುಕಿ ನಮಗೆ ಸ್ವಲ್ಪ ಈ ಥರ ಮಾಡಬೇಕು ಅಂತ ಇವಾಗ ನೋಡಬೇಕು. ಹೋಗಿ ಹುಡುಕ್ತೀವಿ, ಈಗ ಹೋಗಿ ನೋಡೋಣ. ಇವಾಗ ಹೋಗಿ ಜೆರಾಕ್ಸ್ ತೆಗೆಸ್ಬಿಟ್ಟು ರೂಮ್ನ ಡೆಕೋರ್ ಮಾಡೋಣ. ಬನ್ನಿ ಗೈಸ್, ಬನ್ನಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಫಸ್ಟು ರೆಡಿ ಆಗೋಣ. ಇದು ಮತ್ತು ಹಿಂಗೆ ಹೋದರೆ ಹಾಕ್ತಾರೆ ಗೈಸ್. ನಾನು ಹಿಂಗೆ ಹೋಗ್ತೀನಿ. ನೀವು ಹೇಳಿದ ಈ ಥರ ಬಳ್ಳಿ ಇಲ್ಲ, ಬ್ರೌನ್ ಕಲರಲ್ಲಿ ಈ ಥರ ಅಲ್ಲ, ದಪ್ಪ ಇರುತ್ತಲ್ಲ, ಗೊತ್ತಾಯ್ತು ಬಿಡು ನಂಗೆ. ಹೇಳಿದ ಹಗ್ಗದ ಥರದ್ದು. ಇದು ವಿಲ್ಲನ್. ಗೈಸ್, ಎಲ್ಲ ರೂಮ್ ಡೆಕೋರ್ ಮಾಡೋಕ್ಕೆ ಐಟಮ್ಸ್ ತೊಗೊಂಡು ಸುಸ್ತಾಗಿ ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದಿದ್ದೀವಿ ಗೈಸ್. ಸೊ ಗೈಸ್, ಐಸ್ ಕ್ರೀಮ್ ತಿಂದ್ಬಿಟ್ಟು ರೂಮ್ ಡೆಕೋರ್ ಮಾಡೋಕ್ಕೆ ಹೋಗೋಣ. ಇದು ರೆಫರೆನ್ಸ್. ಇದನ್ನು ನನಗೆ ನಮ್ಮ ಅಕ್ಕ ಮಾಡಿಕೊಡ್ತಿದ್ದಾಳೆ ಗೈಸ್. ಇವಾಗ ಇಷ್ಟ ಆಗಿದೆ. ಇಷ್ಟೆಲ್ಲ ತಂದಿದ್ದೀವಿ. ಅವಳು ಪಿಂಕ್ ಆ್ಯಂಡ್ ಬ್ರೌನ್ ಕಟ್ ಮಾಡಿ ಈಗ ಎಲ್ಲ ಫುಲ್ ಜೋಡಿಸಿ. ಇದೆಲ್ಲ ನೋಡಬೇಡಿ, ಜಾಗ ನಮ್ಮ ಟೀಚರಲ್ಲಿ. ಸೊ ಗೈಸ್, ಇದಿಷ್ಟು ನಾನು ಸೆಟ್ ಮಾಡ್ಕೊಂಡಿರೋದು. ಇದು ಅವಳು ಸೆಟ್ ಮಾಡ್ಕೊಂಡಿರೋದು. ಈ ವಾಲ್ ಮತ್ತು ಈ ವಾಲ್ಗೆ ಅಂಟಿಸ್ತೀವಿ. ಸದ್ಯಕ್ಕೆ ನಮ್ಮ ವಾಲ್ ಈ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ನಮ್ಮ ರೂಮ್ನ ಹಿಂಗೆ ಇಟ್ಕೊಂಡಿದ್ವಿ ಗೈಸ್. ಸ್ಟಾರ್ಟಿಂಗು ಫುಲ್ ಕ್ಲೀನೇ ಇರಲಿಲ್ಲ. ಸೊ ಇವಾಗ ಇದನ್ನ ಟರ್ನ್ ಔಟ್ ಮಾಡುವ ಸಮಯ. ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ ಕಣ್ಣೆದುರೆ ನೀ ಹಾಗೆ ಮಿಂಚಿ ಮಾಯವಾದಂತೆ. ಉಸಿರಿನ ಭಾಷೆಗೆ ವಿವರಣೆ ತಕೆ, ಮನಸ್ಸಿನ ಲೋಕಕ್ಕೆ ನೀ ತಾರೆ ಆಕಾಶ. ನಾನು ನಿಲುಗಡೆ ಬೇಕಿದೆ ಗೈಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ಥ್ಯಾಂಕ್ ಯು.